ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 3 ತಿಂಗಳು 4 ತಿಂಗಳಾಯ್ತು ಮೇಡಮ್ ಬಂದಿಲ್ಲ. ಯಾಕೆ ಅಂತ ಏನಾದ್ರು ರೀಸನ್ ಹೇಳಿದಾರಾ? ಇಲ್ಲ ಮೇಡಮ್ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ಬಂದ್ರೆ ಮಾತ್ರ ನೋಡ್ತೀವಿ, ಇಲ್ಲ ಬಂದಿಲ್ಲ ಮೆಸೇಜ್ ಅಷ್ಟೇ. ಏನಾದ್ರು ನಿಮ್ಮ ಮೊಬೈಲ್ ಅಲ್ಲಿ ಇದೆಯಾ? ಈ ಹಿಂದೆ ಬಂದಿರೋದು? ಇಲ್ಲ ಇಲ್ಲ. ಮೇಡಮ್. Okay. ಎಷ್ಟು ದುಡ್ಡು ಬರ್ತಾ ಇತ್ತು? 2,000 ರೂಪಾಯಿ ಮೇಡಮ್. Okay. ಏನಕ್ಕೆ ಉಪಯೋಗಿಸ್ತಿದ್ರಿ? ಮೇಡಮ್ ನಾವು ಮನೆಯಲ್ಲೇ ಇದಲ್ವಾ, ಮನೆಗೆ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ತಾ ಇದ್ವಿ. ಈಗ ಮತ್ತೊಂದು ಹೇಳಿದ್ದಾರೆ, ನವೆಂಬರ್ 28ರ ಒಳಗಡೆ ಕ್ರೆಡಿಟ್ ಮಾಡ್ತೀವಿ ಅಂತ. ಸೊ ಅದು ಕ್ರೆಡಿಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಲಾಭ ಆಗ್ಬೋದು, ಅಂದ್ರೆ ಎಷ್ಟು ಉಪಯೋಗ ಆಗ್ಬೋದು? ಗೊತ್ತಿಲ್ಲ ಮೇಡಮ್, ನಾನು ನೋಡ್ಬೇಕು. ನನ್ಗೆ Okay. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಇಷ್ಟು ದಿವಸ ಕೊಟ್ಟಿದ್ರ ತುಂಬಾ ಒಳ್ಳೇದಾಗಿದೆ. ಇನ್ ಮುಂದೆ ನಂಗೆ ಕೊಡಿ, ಅದು ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಹೆಣ್ಮಕ್ಳಿಗೆ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸೊ ನಿಮ್ಗೆ ಕ್ರೆಡಿಟ್ ಆಗಿದ್ಯಾ? ಆಗೈತೆ. ಎಷ್ಟು ದಿವಸದಿಂದ ಆಗ್ತಿದೆ? ಸುಮಾರು 2 ವರ್ಷ. 2 ವರ್ಷ ಆಯ್ತಮ್ಮ. 2 ವರ್ಷ. ತಿಂಗಳು ತಿಂಗಳು ನೀವು ಎಲ್ಲಿರೋದು? ನೈನಾಕ್ನಳ್ಳಿ, ದೇವನಹಳ್ಳಿ ತಾಲೂಕು. ದೇವನಹಳ್ಳಿ. ಪ್ರತಿ ತಿಂಗಳು ನಿಮ್ಗೆ ಸಮಸ್ಯೆ ಆಗಿಲ್ಲ? ಇಲ್ಲ. ಇಲ್ಲ. ಅಲ್ಲ, ಆಗಿದೆ. ಒಂದೊಂದ್ಸಾರಿ ಬರೋದಿಲ್ಲ, 2 ತಿಂಗಳು 3 ತಿಂಗಳು ಬರಲ್ಲ, ಆಮೇಲೆ ಮತ್ತೆ ಹಾಕ್ತಾರೆ. ಈ ತರ ಆಗಿ ಬರ್ತಾ ಇದೆ. ದೇವನಹಳ್ಳಿ ತಾಲೂಕಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಬರ್ತಾ ಇದೆ. ಏನ್ ಮಾಡ್ತಾರೆ ಮೇಡಮ್ ಹಣನ? ಮೇಡಮ್ ಹಣನ ಸಂಸಾರಕ್ಕೆ ಯೂಸ್ ಮಾಡ್ಕೊಂತಾರೆ, ಪ್ರಾವಿಷನ್ನು. ಸೊ ಅವರು ಡ್ಯೂಟಿ ಇದಕ್ಕೆ ಹೋಗ್ತಾರೆ, ಕೆಲಸಕ್ಕೆ, ಅದಕ್ಕೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಸ್ ಚಾರ್ಜು ಇದಕ್ಕೆಲ್ಲ ಉಪಯೋಗಿಸ್ಕೊಂತಾರೆ. ಅಲ್ಲೆಲ್ಲ ಬಸ್ಸಸ್ ಇರಲ್ಲ, BMTC ಪ್ರೈವೇಟ್ ಗಾಡಿಗಳೆಲ್ಲ ಹೋಗ್ತಾರೆ, ಅದಕ್ಕೆಲ್ಲ ಖರ್ಚು ಮಾಡ್ತಾರೆ, ಪ್ರಾವಿಷನ್ ತಗೊಳ್ತಾರೆ. ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಹಂಗಾಗಿ ಅದನ್ನ ಸಂಸಾರದ ವೆಚ್ಚಕ್ಕೆ ಯೂಸ್ ಮಾಡ್ಕೊಂತಾರೆ. ಸ್ವಲ್ಪ ಸೇವಿಂಗು ಮಾಡ್ಕೊಂತಾವ್ರು.